ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷತೆ ಎಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 17ನೇ ಬಜೆಟನ್ನು ಮಂಡಿಸಿರುವ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಎಂದೇ ಪರಿಗಣಿಸಲಾಗಿದೆ. ಏನೆಲ್ಲ ರಾಜ್ಯಕ್ಕೆ ಮತ್ತು ವಿವಿಧ ಇಲಾಖೆಗಳಿಗೆ ಈ ಬಜೆಟ್ದಿಂದ ರಾಜ್ಯದ ಜನತೆಗೆ ಸಿಕ್ಕಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ಕೃಷಿ ಸಂಸ್ಕರಣೆ, ಕೃಷಿ ತ್ಯಾಜ್ಯಗಳ ಮರುಬಳಕೆ ಮತ್ತು ಮಾರುಕಟ್ಟೆ ಸಂಪರ್ಕ ಬಲಪಡಿಸಲು ಹೊಸ ಕಾರ್ಯಕ್ರಮ ಘೋಷಿಸಿದ್ದಾರೆ. ರೈತರ ಸ್ಥಿರ ಮತ್ತು ಹೆಚ್ಚುವರಿ ಆದಾಯ ಮೂಲಕ ರಕ್ಷಿಸಲು ಈ ಯೋಜನೆ ಪೂರಕವಾಗಲಿದ್ದು, ಈ ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಜಾರಿ ಬರಲಿದೆ. ವಸುಧಾಮೃತ ಕಾರ್ಯಕ್ರಮದ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಮುಂದಿನ 3 ವರ್ಷಗಳಲ್ಲಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಸಸ್ಯ ಸಂಜೀವಿನಿ ಯೋಜನೆ ಪರಿಸರ ಸ್ನೇಹಿ ಪೀಡನಾಶಕ, ಜೈವಿಕ ಕೀಟನಾಶಕ ಜೊತೆಗೆ ಇತರ ಸುರಕ್ಷಿತ ನಿರ್ವಹಣಾ ಕ್ರಮಗಳಿಗೆ ಈ ಯೋಜನೆ ಮುಂದಿನ 3 ವರ್ಷಗಳಲ್ಲಿ ಜಾರಿ ಮಾಡಲು ಉದ್ದೇಶಿಸಲಾಗಿದೆ. ಕಾರ್ಯಕ್ರಮ ಜಾನುವಾರುಗಳು ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ನಿರ್ವಹಣೆ ಮತ್ತು ಕಾರ್ಯಕ್ರಮದ ಅಡಿ ಶಿಬಿರಗಳನ್ನು ಆಯೋಜನೆ ಮಾಡಲಾಗುವುದು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,000 ಗ್ರಾಮ ಪಂಚಾಯಿತಿಗಳಲ್ಲಿ ಫಲಧಾರೆ ಎಂಬ ಹೆಸರಿನ ಶಿಬಿರ ನಡೆಸಲು ಆಯೋಜಿಸಲಾಗಿದೆ. ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆ 40 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 11 ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ಮಾದರಿ ಸಂಸ್ಥೆಗಳನ್ನಾಗಿ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೊಳಿಸಲು ಯೋಚಿಸಲಾಗಿದೆ. ಕೇರಳ ಮಾದರಿಯ ಗಂಭೀರ ಕಾಯಿಲೆಗಳಿಗೆ ರೋಗಿಗಳ ಗೃಹ ಆಧಾರಿತ ಉಪಶಮನ ಆರೈಕೆ, ಮನೆಗಳಿಗೆ ಚಿಕಿತ್ಸಾ ಸೇವೆ, ಗಂಭೀರ ದೀರ್ಘಕಾಲೀನ ಮರಣಾಂತಿಕ ಕಾಯಿಲೆಗಳಿರುವ ರೋಗಿಗಳಿಗೆ ಈ ಯೋಜನೆಗಳನ್ನು ಆರೈಕೆ ಮಾಡಲಾಗುವುದು. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ, ಈ ಯೋಜನೆ ಅಡಿಯಲ್ಲಿ ಕೆಪಿಟಿಸಿಎಲ್ ಉಪಕೇಂದ್ರಗಳಿಗೆ ಸೌರ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡಲಾಗುವುದು. ಅಂದಾಜು 10,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಸ್ಥಾವರವನ್ನು ಆರಂಭಗೊಳಿಸಲು ನಿರ್ಧರಿಸಲಾಗಿದೆ. ಇವುಗಳ ಹೊರತುಪಡಿಸಿ ಗ್ರಾಮೀಣ ಸ್ವಾಯತ್ತ ಹಾಗೂ ಗಾಂಧೀಜಿ ಆದರ್ಶ ತತ್ವಗಳಿಗೆ ಗೌರವ ಸಲ್ಲಿಸಲು ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಪಂಚಾಯಿತಿ ನಾಮಕರಣ ಮಾಡಲಾಗ್ತಾ ಇದೆ. ಇತ್ತ ಕಡೆ ಶಕ್ತಿ ಯೋಜನೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಕೃಷಿ ಮತ್ತು ಗ್ರಾಮೀಣ ಭಾಗದ ಮೂಲಸೌಕರ್ಯಗಳಿಗೆ ಸರಿಸುಮಾರು 50,000 ಕೋಟಿ ರೂಪಾಯಿ ಅಧಿಕ ಹಣವನ್ನು ವಿವಿಧ ಇಲಾಖೆಗಳಿಗೆ ಹಂಚಿಸಲಾಗಿದೆ. ಈ ಎಲ್ಲ ಇಲಾಖೆಗಳಿಗೂ ಬಜೆಟ್ನಲ್ಲಿ ಜಾಗ ಕೊಟ್ಟ ಸಿಎಂ ಕೆಲವೆಡೆ ಖುಷಿ ಹಂಚಿದ್ದಾರೆ, ಇನ್ನು ಕೆಲವರಿಗೆ ಬಾಯಿಗೆ ತುಪ್ಪ ಸುರಿದಂತೆ ಮಾಡಿದ್ದು ಸುಳ್ಳಲ್ಲ. ಈ ಬಾರಿಯೂ ಬಜೆಟ್ನ ಕಾಂಗ್ರೆಸ್ ಕೊಂಡಾಡಿದರೆ ವಿರೋಧ ಪಕ್ಷಗಳು ಕಾಲ ಎಳೆದಿವೆ. ಒಟ್ಟಾರೆ ನೋಡಿದರೆ ಈ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಸಾಧನೆಯ ಬಜೆಟ್ ಆಗಿರುವುದು ಮಾತ್ರ ಸತ್ಯ. ಈಗಾಗಲೇ ವಿರೋಧ ಪಕ್ಷಗಳ ಟೀಕೆಗಳನ್ನು ಹೊರತುಪಡಿಸಿ ಈ ಬಜೆಟನ್ನು ಒಟ್ಟಾರೆ ನೋಡಿದರೆ ಪ್ರತಿಯೊಂದು ಇಲಾಖೆಗೆ ಒಂದಲ್ಲ ಒಂದು ಕೊಡುಗೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ನೀಡಿದ್ದಾರೆ. ರಾಜ್ಯದ ಯುವಜನತೆಗೆ ಮೋಸ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಬಜೆಟ್ ಹೊಲಸು ಬಜೆಟ್ ಇನ್ನತಕ್ಕ ನೋಡೋಕ್ಕಾಗಿಲ್ಲ. ಈ ಹೈಟ್ರಿಕ್ ಬಜೆಟ್ ಮಾಡಿದವರು ಈ ಒಂದು ರಾಜಕೀಯ ವಿಶ್ಲೇಷಣವಾಗಿ ನೋಡಿದರೆ ಈ ಬಜೆಟ್ನಲ್ಲಿ ರಾಜಕೀಯ ಹಾಗೂ ಮುಂದೆ ಬರುವ ಸ್ಥಳೀಯ ಚುನಾವಣೆಗಳಿಗೂ ಕೂಡ ಒಂದು ಬಿಂಬಿಸುವ ಅದರ ಸರ್ಕಾರ ಮತ್ತು ಪಕ್ಷ ಅದರ ಉಪಯೋಗ ಪಡೆದುಕೊಳ್ಳುವ ಸಮರ್ಪಕವಾಗಿ ಈ ಬಜೆಟ್ನಲ್ಲಿ ತಮ್ಮ ಉಪಯೋಗವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಹುಡುಕಿಕೊಂಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಈ ಬಜೆಟ್ ಹೇಳಿಕೊಡ್ತಾ ಇದೆ. ಬಜೆಟ್ ಕಾಂಗ್ರೆಸ್ನ ಒಂದು ಮೈಲುಗಲ್ಲಿಗೆ ಆಗಿದೆ. ಅದರಂತೆ ಸಿದ್ದರಾಮಯ್ಯ ಅವರ ಒಂದು ಸಾಧನೆಯೂ ಕೂಡ ಆಗಿದೆ. ಇದರ ಏನೆಲ್ಲ ರಾಜ್ಯದ ಜನತೆ ಇದನ್ನು ಯಾವ ರೀತಿ ಸ್ವೀಕರಿಸಲಿದ್ದಾರೆ ಮತ್ತು ಈ ಯೋಜನೆಗಳು ಯಾವ ಮಟ್ಟಿಗೆ ಯಶಸ್ವಿಯಾಗಿ ನೋಡಲಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದರಂತೆ ನರೇಗಾ ವಿಷಯ ಆಧಾರಿತವಾಗಿಯೂ ಗ್ರಾಮ ಪಂಚಾಯತ್ ಬಲಗೊಳಿಸಲು, ಗ್ರಾಮೀಣ ಜೀವನ ಉಪಯೋಗವನ್ನು ಬಲಪಡಿಸಿ ಗ್ರಾಮೀಣ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ. ಸ್ಥಳೀಯ ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಮತ್ತು ಸರ್ಕಾರ ಅದನ್ನು ಉಳಿಸಿಕೊಳ್ಳಲು ಬದ್ಧವಾಗಿದೆ ಅನ್ನೋದನ್ನು ಪದೇ ಪದೇ ಒತ್ತಿ ಹೇಳಿರುವ ಸಿದ್ದರಾಮಯ್ಯನವರು ಮುಂಬರುವ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಘರ್ಷಕ್ಕೆ ಇದೊಂದು ನಾಂದಿಯಾಗಲಿದೆ. ಇದೀಗ ಕೇಂದ್ರ ಸರ್ಕಾರವು ಯೋಜನೆಯನ್ನು ರದ್ದುಗೊಳಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ನರೇಗಾ ಯೋಜನೆಯ ಮೂಲ ಉದ್ದೇಶವಾದ ಹಕ್ಕು ಆಧಾರಿತ ದೃಷ್ಟಿಕೋನವನ್ನು ದುರ್ಬಲಗೊಳಿಸುವ ಕ್ರಮವಾಗಿದೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಪರಿಕಲ್ಪನೆಗೆ ವಿರುದ್ಧವಾಗಿರುತ್ತದೆ.
ಗ್ರಾಮ ಪಂಚಾಯಿತಿಗಳನ್ನು ಸಬಲಗೊಳಿಸಿ ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸಿದ್ದ ಹಿಂದಿನ ವ್ಯವಸ್ಥೆಯನ್ನು ಮರುಸ್ಥಾಪಿಸುವಂತೆ ಕೇಂದ್ರ ಸರ್ಕಾರವು ನಮ್ಮ ಸರ್ಕಾರವು ತೀವ್ರವಾಗಿ ಆಗ್ರಹಿಸುತ್ತದೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ನರೇಗಾ ಯೋಜನೆಯ ನಾಮ ಬದಲಾವಣೆ ವಿರೋಧವಾಗಿ ಅನೇಕ ತಮ್ಮ ಪ್ರತಿಭಟನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದೆ. ಇದು ಒಂದು ಈ ಬಜೆಟ್ನಲ್ಲಿ ಅದಕ್ಕೆ ಅವಕಾಶ ನೀಡಿ ಅದಕ್ಕೆ ಹೆಚ್ಚಿನ ಬಲ ತುಂಬುವ ಪ್ರಬಲತೆಯನ್ನು ಮಹತ್ವವನ್ನು ನೀಡಿರುವ ಮಾನ್ಯ ಮುಖ್ಯಮಂತ್ರಿಗಳು ಈ ಮುಂದೆ ಬರುವ ದಿನಗಳಲ್ಲಿ ಇದನ್ನು ಯಾವ ರೀತಿ ಒಂದು ಗ್ರಾಮೀಣ ವಿಕೇಂದ್ರೀಕರಣವನ್ನು ರಕ್ಷಿಸಲು ಪ್ರಯತ್ನಶೀಲರಾಗುತ್ತಾರೆ ಅನ್ನೋದನ್ನು ಕಾದು ನೋಡೋಣ. ಅದೇ ರೀತಿ ವಿವಿಧ ಇಲಾಖೆಗಳಿಗೆ ನಾವು ನೋಡಿದರೆ ಅನೇಕ ಎಲ್ಲ ಇಲಾಖೆಗಳನ್ನು ಪರಿಶ್ರಮ ಮಾಡಿರುವ ಇದು ಬಜೆಟ್ ಆಗಿದೆ. ಇನ್ನೇನು ಇದಕ್ಕೆ ವಿರೋಧ ಪಕ್ಷಗಳು ವಿರೋಧಿಸುವಂಥ ವಾಡಿಕೆ, ಆಡಳಿತ ಪಕ್ಷದವರು ಅದನ್ನು ಸುಧಾರಿಸುವುದು ಮತ್ತು ಅದನ್ನು ಬೆಂಬಲಿಸುವುದು ಮತ್ತು ಅದನ್ನು ಪ್ರಶಂಸಿಸುವುದು ಅವರ ವಾಡಿಕೆ. ಇದನ್ನು ಹೊರತುಪಡಿಸಾಗಿ ನೋಡಿದರೆ ಕರ್ನಾಟಕಕ್ಕೆ ಒಂದು ಸಮಾಧಾನಕರವಾದ ಬಜೆಟ್ ಅನ್ನುವುದು ಮಾತ್ರ ಸತ್ಯ. ಅದರಲ್ಲಿ ವಿಶೇಷವಾಗಿ ಇದನ್ನು ನಾವು ಪರಿಶೀಲಿಸಿದರೆ ಶಕ್ತಿ ಯೋಜನೆಗಳಲ್ಲಿ ಯುವಶಕ್ತಿ ಯುವ ನಿಧಿಯನ್ನು ಘೋಷಿಸಲಾಗಿತ್ತು. ಆ ಯುವ ನಿಧಿಗೆ ಒಂದು ನಯಾ ಪೈಸೆನೂ ರಾಜ್ಯ ಸರ್ಕಾರ ನೀಡದೇ ಇರುವುದು ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಎಲ್ಲ ಗ್ಯಾರಂಟಿಗಳಿಗೆ ಸಮರ್ಪಕ ಬೆಂಬಲವನ್ನು ನೀಡಿದ್ದಾರೆ. ಆದರೆ ಯುವ ನಿಧಿಗೆ ಯಾಕೆ ಅದನ್ನು ಕೈ ಬಿಟ್ಟಿದ್ದಾರೆ ಅನ್ನೋದನ್ನು ಇದನ್ನು ಮುಂದೆ ಬರೋ ದಿನಗಳಲ್ಲಿ ಚರ್ಚೆ ಮುಖಾಂತರ ಮತ್ತು ಸರ್ಕಾರದ ಜೊತೆ ಚರ್ಚೆ ಮುಖಾಂತರ ಇದನ್ನು ಪರಿಶೀಲಿಸಬಹುದು ಎಂಬುದನ್ನು ಆಶಾಭಾವವನ್ನು ಹೊಂದಿದ್ದೇವೆ. ಒಟ್ಟಾರೆ ಬಜೆಟ್ಗೆ ಎಷ್ಟು ಅಂಕಗಳನ್ನು ನೀವು ನೀಡಲಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಂಚಾಯತ್ ಸ್ವರಾಜ್ ಜೊತೆ ಇರಿ. ಗ್ರಾಮೀಣ, ರಾಜ್ಯ, ಸ್ಥಳೀಯ ಹಾಗೂ ಮಹತ್ವದ ಸುದ್ದಿಗಳನ್ನು ತಮ್ಮ ಮುಂದೆ ಇಡಲಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ. ನಮಸ್ಕಾರ.